ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವ ಪೋಷಕರೇ ತುಂಬಿರುವ ಈ ಸಮಾಜದಲ್ಲಿ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ದರೆ ಸರ್ಕಾರಿ ಶಾಲೆ ಯಾವ ರೀತಿ ಸಮಗ್ರವಾಗಿ ಅಭಿವೃದ್ಧಿ ಹೊಂದಲಿದೆ ಎನ್ನುವುದಕ್ಕೆ ಈ ಸರ್ಕಾರಿ ಶಾಲೆಯೇ ತಾಜಾ ಉದಾಹರಣೆಯಾಗಿದೆ. ಶಿಕ್ಷಕ ಕೆಂಪೇಗೌಡರು 2009ರಲ್ಲಿ ದೇವರಹಳ್ಳಿ ಶಾಲೆಗೆ ವರ್ಗಾವಣೆಯಾಗಿ ಬಂದಾಗ ಶಾಲೆಯಲ್ಲಿ ಕೇವಲ 2 ಮಕ್ಕಳಿದ್ದರು. ಆಗ ಮಂಡ್ಯ ಜಿಲ್ಲೆಯಲ್ಲಿ ಮುಚ್ಚುವ ಶಾಲೆಗಳ ಪಟ್ಟಿಯಲ್ಲಿ ದೇವರಹಳ್ಳಿ ಶಾಲೆ ಕೂಡ ಇತ್ತು. ಅಂದಿನ ಬಿಇಒ ಸ್ವಾಮಿ ಅವರು 2 ಮಕ್ಕಳಿರುವ ದೇವರಹಳ್ಳಿ ಶಾಲೆ ಮುಚ್ಚಿ ಬೇರೆ ಶಾಲೆಗೆ ಕೆಂಪೇಗೌಡರನ್ನು ನಿಯೋಜನೆ ಮಾಡುವುದಾಗಿ ತಿಳಿಸಿದ್ದರು. ಇದನ್ನೇ ಸವಾಲಾಗಿ ಸ್ವೀಕರಿಸಿದ್ದ ಶಿಕ್ಷಕ ಕೆಂಪೇಗೌಡರು ಪ್ರತಿ ಮನೆಗೆ ತೆರಳಿ ಖಾಸಗಿ ಶಾಲೆಗೆ ಹೋಗುತ್ತಿದ್ದ ಮಕ್ಕಳ ಪೋಷಕರನ್ನು ಮನವೊಲಿಸಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ದಾಖಲು ಮಾಡಿಸುವಲ್ಲಿ ಯಶಸ್ವಿಯಾಗಿ ಗ್ರಾಮದ ಮುಗ್ಧ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಈ ಶಾಲೆ ಫಸ್ಟ್ ಹೆಂಗಿತ್ತು ಅಂದ್ರೆ ತುಂಬಾ ಅಂದ್ರೆ ಇದು ರೂಮ್ಗಳೆಲ್ಲ ಸೋರೋದು ಈ ತರ ನೋಡಕ್ಕೆ ಆಗ್ತಿರ್ಲಿಲ್ಲ, ಆ ತರ ಇತ್ತು. ನಾನು ಅದನ್ನ ನೋಡ್ಬಿಟ್ಟು ನನ್ನ ಮಗಳೂ ಅಷ್ಟೇ ನಾನು ಬೇರೆ ಕಡೆ ಕಾರ್ಮೆಂಟ್ಗೆ ಹಾಕಿದ್ದೆ. ಅಲ್ಲಿ ಏನು ಮಗುಗೆ ಓದೋಕ್ಕೂ ಬರಲಿಲ್ಲ, ಏನೂ ಇಲ್ಲ. ನೆಕ್ಸ್ಟ್ ಈ ಕೆಂಪೇಗೌಡರು ಸರ್ ಬಂದಮೇಲೆ ಇಲ್ಲಿಗೆ ಕರ್ಕೊಬಂದು ಹಾಕಿದ್ದೀವಿ. ತುಂಬ ಇಂಪ್ರೂವ್ಮೆಂಟ್ ಆಗೈತೆ. ಮತ್ತು ಇವರು ಎಷ್ಟು ಅವರು ಗೌರ್ಮೆಂಟ್ ಸಂಬಳ ನೆಚ್ಕೊಂಡು ಅವ್ರು ಕೆಲಸ ಮಾಡ್ತಾ ಇಲ್ಲ. ಅವರು ಮಕ್ಳಿಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕು. ಮತ್ತು ನನ್ನ ಮಕ್ಕಳು ನನ್ನ ಬೇರೆ ಮಕ್ಕಳು ಅಂತ ಸ್ವಂತ ಮಕ್ಕಳು ಥರನೇ ನೋಡ್ಕೊಂಡವ್ರು ಅವರು ಸ್ಕೂಲಲ್ಲಿ. ಮತ್ತು ಅವ್ರ ಸಂಬಳ ಅನ್ನೋದಕ್ಕಿಂತ ಅವ್ರ ಸಂಬಳನೂ ಸುಧಾ ಮಕ್ಳು ಖರ್ಚು ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಇನ್ನೂ ಎಷ್ಟು ಒಂದು ದಿನ ಆದ್ರೂ ಮುಗಿಯಲ್ಲ, ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ, ಅಷ್ಟು ಶಿಸ್ತು. ಅಡುಗೆ ಸಿಬ್ಬಂದಿಗೆ 2 ತಿಂಗಳು ಅದೇ ಬೇಸಿಗೆ ರಜದಲ್ಲಿ ಅವರೇ ಅವ್ರ ಕೈಯಿಂದನೇ ಸಂಬಳ ಕೊಟ್ಟರು. ಆಮೇಲೆ ನೋಟ್ ಬುಕ್ಗಳು ಮಕ್ಕಳಿಗೆ ಏನಾರು ಇವಾಗೆಲ್ಲ ಜೆರಾಕ್ಸ್ ಮಾಡಿಸ್ಕೊಳ್ಳಿ ಅಂತ ಫೋನ್ಗೆ ಮೆಸೇಜ್ ಮಾಡಿಬಿಡ್ತಾರೆ. ಅವರೇ ಎಲ್ಲ ಜೆರಾಕ್ಸ್ ಮಾಡಿ ಮಕ್ಕಳಿಗೆ ಮನೆಗೆ ತಲುಪಿಸ್ತಾರೆ. ಆಮೇಲೆ ಅವರು ತುಂಬ ಅವ್ರ ಕೈಯಿಂದನೇ ತುಂಬ ಖರ್ಚು ಮಾಡಿಕೊಂಡು ಮಕ್ಕಳನ್ನ ಓದಿಸ್ಕೊಂಡು ನಮ್ಮ ಮಕ್ಕಳು ಹಿಂಗೆ ಮುಂದೆ ಬರಬೇಕು, ಒಂದು ಹೆಸರು ಬರಬೇಕು ನಮ್ಮ ಶಾಲೆಗೆ ಅಂತ ತುಂಬ ಖರ್ಚು ಮಾಡಿಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ಹೇಳಲಿಕ್ಕೆ ಕೆಂಪೇಗೌಡರು ನಮ್ಮ ಶಾಲೆಗೆ ಹೊಸದಾಗಿ ಮಾಸ್ಟ್ರಾಗಿ ಬಂದರು. ಇನ್ನು ಶಾಲೆ ಮುಚ್ಚಾಯ್ತದಂತ ಮನೆಗೆ ಹೋಗಿ ಪ್ರತಿಯೊಂದು ಮನೆಗೂ ಕಾರ್ಮೆಂಟ್ಗೆ ಹೋಗೋ ಮಕ್ಕಳನ್ನ ಕರೆದು ಹಿಂಗೆ ಶಾಲೆ ಮುಚ್ಚಾಕೋದು ಸುಲಭ, ಮುಂದೆ ಶಾಲೆ ತೆರೆಸೋದು ತುಂಬ ಕಷ್ಟ ಇದೆ ನೋಡಿ ಅಂತ ಎಲ್ಲ ಪ್ರತಿಯೊಂದು ಮನೆ ಬಾಗಿಲು ಹೋಗಿ ಕದ ತಟ್ಟಿ ಅವ್ರು ಬೇಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಎಲ್ಲ ಮಕ್ಳಿಗೂ ಸ್ಟಾರ್ಟಿಂಗ್ 5 ಮಕ್ಕಳು ಸೇರಿಸ್ಕೊಂಡ್ರು ಪ್ರಶ್ನೆ ವರ್ಷ. ಅದಾದಮೇಲೆ 7, 8, 9, 20 ಮಕ್ಕಳಿದ್ದಾರೆ. ಭಾಳ ಉನ್ನತವಾದ ಕೆಲಸ ಮಾಡಿದ್ರು. ಯಾವ ಶಾಲೆಯಲ್ಲೂ ಈ ಥರ ಕೆಲಸ ಮಾಡ್ತಿರಲಿಲ್ಲ ಮಾಸ್ಟ್ರು. ಅವರಿಗೆ ಬಂದರು ಬರ್ತಾರೆ, ಇವ್ರದಿಲ್ಲ ಇನ್ನೊಂದೂರಿಲ್ಲ ಮುಂದೆ ಸಂಬಳ ಬರೋದು ಬರ್ತದೆ. ನಾನು ಯಾಕೆ ಶ್ರಮ ಬೀಳಬೇಕು ಅನ್ನೋ ಅಂದ್ಕೊಳ್ಳೋರು. ಆದರೆ ಇವರು ಭಾಳ ಶ್ರಮ ಬಿದ್ದು ಕೆಲಸ ಮಾಡಿದ್ದಾರೆ. ಏನೂ ಇಲ್ಲ ಸ್ಕೂಲಲ್ಲಿ, ಎಲ್ಲ ಸೋರ್ತಾಯಿತ್ತು. ಎಲ್ಲ ಏನು ಕಾಂಪೌಂಡ್ ಇರಲಿಲ್ಲ, ಎಲ್ಲಿ ಬೇಕು ಬಾತ್ರೂಮ್ ಹೋಗ್ಬೇಕು ಮಕ್ಳಿಗೆಲ್ಲ ನಾಚಿಕೆ ಆಯ್ತಿತ್ತು. ಏನಂದ್ರೆ ಏನಿರಲಿಲ್ಲ. ಇವರು ಬಂದು ದಾನಿಗಳನ್ನೂ ಜೊತೆಗೆ ಇಟ್ಕೊಂಡು, STMC ಸದಸ್ಯನೂ ಜೊತೆಗೆ ಇಟ್ಕೊಂಡು, ಮತ್ತು ಹೊರಗಡೆಯವ್ರನ್ನೂ ಜೊತೆಗೆ ಇಟ್ಕೊಂಡು, ಮತ್ತು ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿಯವ್ರನ್ನೂ ಜೊತೆಗೆ ಇಟ್ಕೊಂಡು ಭಾಳ ಉನ್ನತವಾದ ಕೆಲಸ ಮಾಡಾರೆ. ಎಲ್ಲ ಊರಿಗೂ ಪ್ರತಿ ಊರಿಗೂ ಇಂಥ ಶಿಕ್ಷಕರು ಸಿಕ್ಬಿಟ್ರೆ ಯಾವ ಕಾರ್ಮೆಂಟೂ ಇರಲ್ಲ. ಇನ್ಮೇಲೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಕಾರ್ಮೆಂಟ್ಗಿಂತ ಜಾಸ್ತಿ ಸವಲತ್ತು ಗೌರ್ಮೆಂಟ್ ಸ್ಕೂಲ್ ಸಿಗ್ತಾಯಿದೆ. ಅದರಿಂದ ಪ್ರತಿ ಹಳ್ಳಿಗೂ ಇಂಥ ಮಾಸ್ಟರ್ಗಳು ಸಿಕ್ಬಿಟ್ರೆ ಕಾರ್ಮೆಂಟೇ ಇರಲ್ಲ, ಎಲ್ಲ ಮುಚ್ಚೋಗೋದಿದೆ ಕಾರ್ಮೆಂಟ್ಗಳು. ಇಂಥ ಮಾಸ್ಟರ್ಗಳೇ ಬೇಕು. ನಾನು ಈ ಶಾಲೆಗೆ ಬಂದ ಸಂದರ್ಭದಲ್ಲಿ ಈ ಶಾಲೆ ಮುಚ್ಚುವ ಸ್ಥಿತಿಗೆ ಬಂದಿತ್ತು. ಆಗ ಇಲ್ಲಿ ಕಡಿಮೆ ಮಕ್ಕಳಿದ್ದ ಕಾರಣಕ್ಕಾಗಿ ಇಲ್ಲಿ 2 ಶಿಕ್ಷಕರಿದ್ದರೂ ಕೂಡ ನನ್ನ ಬೇರೆ ಶಾಲೆಗೆ ನಿಯೋಜನೆ ಮಾಡಿದ್ರು 3 ವರ್ಷಗಳ ಕಾಲ. ನಂತರ ಮಕ್ಕಳ ಸಂಖ್ಯೆ ಕೇವಲ 5 ಬಂದ ಸಂದರ್ಭದಲ್ಲಿ ಶಾಲೆಯನ್ನು ಮುಚ್ಚಲೇಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಉಳಿಸೋಕ್ಕಾಗಲ್ಲ ಅಂತೇಳಿ ಮಾನ್ಯ ಕ್ಷೇತ್ರ ಶಿಕ್ಷಣರು ಹೇಳಿದ ಸಂದರ್ಭದಲ್ಲಿ, ಇಲ್ಲ ಸರ್ ಇದರ ಖಂಡಿತವಾಗಿ ನಾನು ಚಾಲೆಂಜ್ ತೆಗೆದುಕೊಂಡು ಖಂಡಿತ ಊರ ಪ್ರತಿ ಮನೆಗೂ ಕೂಡ ಹೋಗಿ ನಾನು ಗ್ರಾಮಸ್ಥರ ಮನವೊಲಿಸಿ ಇದನ್ನು ಉಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ಕೊಂಡ ಸಂದರ್ಭದಲ್ಲಿ ಆಗ ಎಲ್ಲ ಮನೆಯವರು ಕೂಡ ನನ್ನ ಮಾತಿಗೆ ಬೆಲೆ ಕೊಟ್ಟು ಖಾಸಗಿ ಶಾಲೆಗೆ ಹೋಗ್ತಾ ಇದ್ದಂತಹ ಮಕ್ಕಳನ್ನು ಪ್ರತಿ ವರ್ಷ 2, 3, 4 ಈ ರೀತಿ ಸೇರಿಸ್ಕೊಂಡು ಬಂದರು. ಹಾಗಾಗಿ 5 ಮಕ್ಕಳಿದ್ದವು, 7 ಆದವು, 9 ಆಯಿತು, 9 13 ಆಯಿತು, 13 ಆದ್ಮೇಲೆ 15, 17, 18, 19 ಮಕ್ಕಳಾದವು. ಈ ವರ್ಷ ನಮ್ಮ ವಿಶೇಷ ಏನಂತಂದರೆ 20 ಮಕ್ಕಳು ದಾಖಲಾಗಿದ್ದಾರೆ. ಟೋಟಲ್ ನಮ್ಮ ಶಾಲೆಯ ಸಂಖ್ಯೆ 20 ಇದೆ. ಮತ್ತು ಈ ಊರಿನಲ್ಲಿ ಒಂದು ಕೂಡ ಖಾಸಗಿ ಶಾಲೆಗಳಿಗೆ ಹೋಗದೇ ಇರ್ತಕ್ಕಂಥದ್ದು ಒಂದು ವಿಶೇಷ. ಹಾಗಾಗಿ ಇದನ್ನು ನಿರಂತರವಾಗಿ ಇಷ್ಟು ಶ್ರಮವಹಿಸಿ ಕೆಲಸ ಮಾಡೋದಕ್ಕೆ ಮತ್ತು ಅಭಿವೃದ್ಧಿ ಹೊಂದಿಸೋದಕ್ಕೆ ಗ್ರಾಮಸ್ಥರೆಲ್ಲೂ ಸಹಕಾರ ಕೊಟ್ಟಿದ್ದಾರೆ.